ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪೀಸ್. ಇವತ್ತು ನಾನು ಈ ಒಂದು ಹಸಿ ಕೊಬ್ಬರಿಯಿಂದ ಯಾವ ರೀತಿಯಾದ ರುಚಿಕರವಾದ ಹಾಗೂ ಟೇಸ್ಟಿಯಾಗಿರುವಂಥ ಈ ಒಂದು ಹಸಿ ಕೊಬ್ಬರಿಯಿಂದ ನಾನು ಪಲ್ಯನ ಹೇಳ್ಕೊಡ್ತಿರೋದು. ನೋಡ್ಬೋದು, ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡು ಅದರೊಳಗಡೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟೆ. ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಡ್ಬಿಡಿ, ಯಾಕಂದರೆ ಆಮೇಲೆ ಹೇಳ್ತೇನೆ ನಿಮಗೆ. ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿರೋದು. ಎಣ್ಣೆ ಯಾಕೆ ಸ್ವಲ್ಪ ಹಾಕ್ಕೊಂಡಿದ್ದೆ ಅಂತಂದರೆ ಅದರಿಂದ ಕೂಡ ಕೊಬ್ಬರಿಯಿಂದ ಕೂಡ ಎಣ್ಣೆ ಅಂಶ ಜಾಸ್ತಿ ಬಿಡುಗಡೆ ಆಗುತ್ತೆ. ಅದರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡಿ. ಸಾಸಿವೆನ ಹಾಕ್ಕೊಂಡ ತಕ್ಷಣ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ. ಆಮೇಲೆ ನಾನು ಮೊದಲೇ ತುರ್ಕೊಂಡಿಟ್ಟಿರುವಂಥ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೋತಿರೋದು. ನೀವು 2 ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈರುಳ್ಳಿನ ಆ್ಯಡ್ ಮಾಡ್ಕೊಂಡ ನಂತರ ಸ್ವಲ್ಪ ಅದನ್ನು ಕಲರ್ ಚೇಂಜ್ ಆಗೋವರೆಗೂ ಅದು ಹುರ್ಕೊಳ್ಬೇಕು. ನೋಡ್ಬೋದು, ನಾನು ಈರುಳ್ಳಿನ ಹಾಕ್ಕೊಂಡ ನಂತರ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೋತಿರೋದು. ಕರಿಬೇವು ಹಾಕ್ಕೊಂಡ್ರು ಕೂಡ ತುಂಬಾ ಸಖತ್ತಾಗಿ ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ಕೊಬ್ಬರಿ ಡಿಶ್ಶು. ಹಾಗಾದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಹಸಿ ಕೊಬ್ಬರಿ ಇದ್ದರೆ ಟ್ರೈ ಮಾಡಿ ನೋಡಿ. ಒಂದ್ಸಲ ಆದರೂ ನಾವು ಟೆಂಪಲ್ಗೆ ಹೋಗಿ ಕೊಬ್ಬರಿನ ತಂದುಬಿಡ್ತೇವೆ. ಹಾಗಾದರೆ ಹಾಗೆ ಬಿಸಾಕೋ ಬದಲು ಈ ರೀತಿ ಒಂದು ಡಿಶ್ನ ಮಾಡ್ಕೊಂಡು ನೀವು ಕೂಡ ತಿನ್ಬೋದು. ಯಾವ ರೀತಿ ಇದರಿಂದ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನೀವು ಕೂಡ ನಂಬೋದಿಲ್ಲ, ಅಷ್ಟು ಟೇಸ್ಟಿಯಾಗಿ ಈ ಒಂದು ಕೊಬ್ಬರಿ ಪಲ್ಯ ಆಗೋಗ್ಬಿಡುತ್ತೆ. ಮನೆಯಲ್ಲಿ ಯಾವುದೇ ಒಂದು ತರಕಾರಿ ಇಲ್ಲದೇ ಇರುವಾಗ ಈ ರೀತಿ ನೀವು ಮಾಡ್ಕೊಂಡು ತಿನ್ಬೋದು. ನಿಮ್ಮ ಮನೆಯವರಿಗೂ ಕೂಡ ಈ ಒಂದು ಕೊಬ್ಬರಿ ಪಲ್ಯನ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಈಗ ನಾನು ಈರುಳ್ಳಿನೇ ಹಾಕ್ಕೊಂಡು ಬಿಟ್ಟಿದ್ನಲ್ವ, ಅದು ಸ್ವಲ್ಪ ಕಲರ್ ಚೇಂಜ್ ಆಗಿರೋದು ಅಂತ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾನು ಇದರೊಳಗಡೆ ಕಡಲೆಬೇಳೆನ ಹಾಕ್ಕೊಳ್ತಿರೋದು. ಕಡಲೆಬೇಳೆ ಹಾಕೋದ್ರಿಂದ ಸ್ವಲ್ಪ ಬಾಯಿಗೆ ಕ್ರಿಸ್ಪಿಯಾಗಿ ಹತ್ತೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು, ಸ್ವಲ್ಪ ಈಗ ಬೆಂದಾಗಿಬಿಟ್ಟಿದೆ ಎಲ್ಲವೂ ಕೂಡ. ಈ ಎಲ್ಲವೂ ಬೆಂದ ನಂತರ ನಾನು ಇದ್ರೊಳಗಡೆ ಇನ್ನೂ ಏನೇನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋತೇನೆ ಅಂತ ಹೇಳ್ತೇನೆ ಫ್ರೆಂಡ್ಸ್. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾನು ಇದರೊಳಗಡೆ ಸ್ವಲ್ಪನೇ ಅರಿಶಿಣ ಆ್ಯಡ್ ಮಾಡ್ಕೋತಿರೋದು. ರುಚಿಗೆ ತಕ್ಕಷ್ಟು ಸ್ವಲ್ಪ ಅರಿಶಿಣನ ಆ್ಯಡ್ ಮಾಡ್ಕೊಂಡ ತಕ್ಷಣ ನೀವು ಬೇಕಾದರೆ 1-2 ಸ್ಪೂನಷ್ಟು ನಾನು ಇದರೊಳಗಡೆ ಖಾರನ ಆ್ಯಡ್ ಮಾಡ್ಕೋತಿರೋದು. ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪನೇ 2 ಸ್ಪೂನಷ್ಟೇ ಆ್ಯಡ್ ಮಾಡ್ಕೋತಿರೋದು. ಖಾರನ ಹಾಕ್ಕೊಂಡಿದ ನಂತರ ನಾನು ಇದರೊಳಗೆ 1/2 ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿರೋದು. ನೀವು ರುಚಿಗೆ ತಕ್ಕಷ್ಟು ರುಚಿ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಟೇಸ್ಟ್ ಆಗೋದಿಲ್ಲ. ನೀವು ನೋಡಿಕೊಂಡು ಹಾಕ್ಕೊಳ್ಬೇಡಿ. ಎಲ್ಲವೂ ಹಾಕ್ಕೊಂಡ ನಂತರ ಈ ರೀತಿ ನೀವು ಕೈ ಆಡಿಸ್ಬೇಕು, ಸ್ವಲ್ಪ ಇದನ್ನು ಬೆಂದ್ಕೊಂಡು. ಆ ನಂತರ ನಾನು ಮೊದಲೇ ತುರ್ಕೊಂಡು ಇಟ್ಕೊಂಡಿದ್ದಲ್ವ ಹಸಿ ಕೊಬ್ಬರಿನ ಇದರೊಳಗಡೆ ಆ್ಯಡ್ ಮಾಡ್ಕೋತೇನೆ. ನೋಡ್ಬೋದು ಎಷ್ಟು ಹಸಿ ಕೊಬ್ಬರಿ ಕೂಡ ನಮ್ಮ ದೇಹಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಕೊಬ್ಬರಿ ಪಲ್ಯ. ಹಾಗೂ ನಮ್ಮ ಕೂದಲು ಬೆಳವಣಿಗೆಗೂ ಕೂಡ ಈ ರೀತಿ ನಾವು ಯಾವಾಗಲೂ ಮಾಡ್ಕೊಂಡು ತಿನ್ಬೋದು. ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀವು ಕೂಡ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಎಷ್ಟೋ ಜನ ಕೊಬ್ಬರಿ ತಿನ್ನೋದೇ ಇಲ್ಲ. ಈ ರೀತಿ ನೀವು ಒಂದು ಅವರನ್ನು ಡಿಶ್ನ ಮಾಡಿಕೊಟ್ರೆ ಸಾಕು, ಅವರು ತಿನ್ನೋದೇ ನಿಲ್ಲಿಸಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ನೀವು ಕೂಡ ಒಂದ್ಸಲ ಆದರೂ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲೂ. ಈ ರೀತಿ ಎಲ್ಲವೂ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದ ನಂತರ ಒಂದು 1/2 ಅವರ್ ಇದನ್ನು ಹೀಗೆ ಚೆನ್ನಾಗಿ ಬಿಟ್ಟು ಇರಿ. ಆಮೇಲೆ ನಾನು ಇದರೊಳಗಡೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋದಿದೆ, ಅದು ಕೂಡ ಹೇಳ್ತೇನೆ ಫ್ರೆಂಡ್ಸ್, ಇನ್ನೂ ಏನು ಆ್ಯಡ್ ಮಾಡ್ಕೊಳ್ಬೇಕು ಅಂತ. ಒಂದು 5 ಮಿನಿಟ್ಸ್ವರೆಗೂ ಹೀಗೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಯಾಕಂದರೆ ಚೆನ್ನಾಗಿ ಹಸಿ ಕೊಬ್ಬರಿ ಅಲ್ವಾ, ಚೆನ್ನಾಗಿ ಹುರಿಬೇಕು. ಒಂದು 5 ಮಿನಿಟ್ಸ್ವರೆಗೂ ಹೀಗೆ ನಾನು ಕೈನ ಆಡಿಸ್ಕೊಂಡು ಇದನ್ನು ಹುರ್ಕೊಂಡು ಇಟ್ಕೊಂಡಿದ್ದೆ. ಆಮೇಲೆ ನಾನು ಇಲ್ಲಿ ಮೊದಲೇ ಹುಣಸೆ ಹಣ್ಣನ್ನು ನೆನೆಕ್ಕೆ ಇಟ್ಟಿದ್ದೆ ನೀರಲ್ಲಿ. ಆ ಒಂದು ನೀರನ್ನ ಇದರೊಳಗಡೆ ಆ್ಯಡ್ ಮಾಡ್ಕೋತೇನೆ. ಹುಣಸೆ ಹಣ್ಣು ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಸಖತ್ತಾಗಿ ಟೇಸ್ಟಿಯಾಗಿ ಬರುತ್ತೆ. ಹುಳಿ ಆಗಿ ಹತ್ತುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಇದರೊಳಗಡೆ ನಿಂಬೆ ಹಣ್ಣು ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಹುಣಸೆ ಹಣ್ಣು ಎರಡೂ ಕೂಡ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಜಾಸ್ತಿ ಹುಳಿ ಆಗೋಗ್ಬಿಡುತ್ತೆ. ಯಾವುದಾದ್ರೂ ಒಂದು ಆ್ಯಡ್ ಮಾಡ್ಕೊಳ್ಳಿ. ಹುಣಸೆ ಹಣ್ಣು ಇಲ್ಲ ಅಂದರೆ ನಿಂಬೆ ಹಣ್ಣು ಆ್ಯಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಆ ಒಂದು ಹುಣಸೆ ಹಣ್ಣನ್ನು ಆ್ಯಡ್ ಮಾಡ್ಕೊಂಡ ನಂತರ ಈ ರೀತಿ ಸ್ವಲ್ಪ ಕೈ ಆಡಿಸ್ತಾ ಇರಿ.
ಚೆನ್ನಾಗಿ ಕೈ ಆಡಿದ ನಂತರ ಆಮೇಲೆ ಬೆಳ್ಳುಳ್ಳಿನ ನಾನು ಮೊದಲೇ ಹೀಗೆ ಸ್ವಲ್ಪ ದಪ್ಪವಾಗಿ ಕುಟ್ಕೊಂಡ್ಬಿಡಿ, ಯಾಕಂದರೆ ಬಾಯಿಗೆ ಬಂದರೆ ಅದು ಸಖತ್ ಟೇಸ್ಟಿಯಾಗಿ ಕೊಡುತ್ತೆ. ಬೆಳ್ಳುಳ್ಳಿನ ಹೀಗೆ ಕುಟ್ಕೊಂಡು ಮೇಲ್ಗಡೆಯಿಂದ ಹೀಗೆ ಹಾಕ್ಕೊಂಡ್ಬಿಡಿ. ಅದು ಕೂಡ ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಒಂದು ಅರ್ಧ ಗಂಟೆ ಹೀಗೆ ಮ್ಯಾಗೆ ಮುಚ್ಚಳ ಮುಚ್ಚಿಬಿಟ್ಟಿದ್ದೆ. ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಪಲ್ಯ ರೆಡಿ ಆಗೋಗ್ಬಿಟ್ಟಿದೆ ಅಂತ. ನೀವು ಕೂಡ ಈ ರೀತಿ ಒಂದು ಪಲ್ಯನ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.